द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यम् निर्भयत्वम् अरोगता अजाड्यं वाक्पटुत्वं च हनूमत्स्मरणाद् पृथ्वीमण्डलमध्यस्थाः पूर्णबोधमतानुगाः वैष्णवहृदयाः तन्नमस्ये गुरुन् मम जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ಶ್ರೀಮದ್ಭಾಗವತದ ನವಮ ಸ್ಕಂಧದ 7ನೇ ಅಧ್ಯಾಯದಲ್ಲಿ ಇವತ್ತು 66ನೇ ಶ್ಲೋಕ. ತಥೇತಿ ವರುಣೇನೋಕ್ತೆ ಪುತ್ರೋ ಜಾತಸ್ತು ರೋಹಿತಃ ಜಾತಸುತಸ್ತೇನೇನಾಂಗ ಮಾಂ ಯಜಸ್ವೇತಿ ಸೋಬ್ರವೀತ್. ವರುಣದೇವರಿಗೆ ಬೇಡಿಕೊಂಡ ಸತ್ಯ ಹರಿಶ್ಚಂದ್ರ, ನನಗೆ ಮಗ ಹುಟ್ಲಿ, ನನಗೆ ವೀರನಾದಂತಹ ಒಬ್ಬ ಮಗ ಹುಟ್ಟಿದ್ರೆ ಅವನನ್ನೇ ಪಶುವನ್ನಾಗಿ ಮಾಡಿ ನಿನ್ನ ಪ್ರೀತ್ಯರ್ಥವಾಗಿ ಯಾಗ ಮಾಡ್ತೇನೆ ಅಂತ ವರುಣನನ್ನ ಮೊರೆ ಹೊಕ್ಕ. ಆವಾಗ ವರುಣದೇವರು ಹಾಗೆ ಆಗ್ಲಿ ಅಂತ ವರ ಕೊಟ್ರು. ಆ ರೀತಿ ವರ ಕೊಟ್ಟ ನಂತರದಲ್ಲಿ ಹರಿಶ್ಚಂದ್ರನಿಗೆ ರೋಹಿತ ಎಂಬಂತಹ ಒಬ್ಬ ಮಗ ಹುಟ್ಟಿದ. ಮಗ ಹುಟ್ಟಿದ ತಕ್ಷಣದಲ್ಲೇನೆ ವರುಣದೇವರು ಬಂದು, ನಿನಗೆ ಮಗ ಹುಟ್ಟಿದ್ದಾನೆ, ಅವನನ್ನ ನನಗೆ ಬಲಿ ಕೊಡು ಅಂತ ಬಂದು ಕೇಳ್ದ. ಭಾಗವತದಲ್ಲಿ ಮಾಂ ಯಜಸ್ವ ಇತಿ ಸೋಬ್ರವೀತ್ ಅಂತ ಇದೆ. ಜಾತಸುತಸ್ತೆ ಅನೇನಾಂಗ ಮಾಂ ಯಜಸ್ವೇತಿ ಸೋಬ್ರವೀತ್. ಅನೇನಾಂಗ ಮಾಂ ಯಜಸ್ವ ಅಂತ ಅಜನಿವೈತೆ ಪುತ್ರೋ ಯಜಸ್ವಮಾನೇನ ಅನ್ನೋ ವೇದವಾಕ್ಯ ಏನಿದೆ ಅದನ್ನೇ ಹಾಗೆ ಅನುವಾದ ಮಾಡ್ತಾ ಇದ್ದಾರೆ. ವೇದದಲ್ಲಿ ಐತಿರೇಯ ಬ್ರಾಹ್ಮಣದಲ್ಲಿ ಬರ್ತಕ್ಕಂತಹ ಮಾತು ಅಜನಿವೈತೆ ಪುತ್ರೋ ಯಜಸ್ವಮಾನೇನ ಅಂತ ಇದು ವೇದವಾಕ್ಯ. ಅದನ್ನ ಹಾಗೆ ಜಾತಸುತಸ್ತೆ ಅನೇನಾಂಗ ಮಾಂ ಯಜಸ್ವ ಇತಿ ಸೋಬ್ರವೀತ್ ಅಂತ ವೇದದ ಮಾತಿಗೂ ವೇದವ್ಯಾಸ ದೇವರ ಈ ಮಾತಿಗೂ ಹಾಗೆ ಅನುವಾದ ವೇದದಲ್ಲಿರುವಂತದ್ದನ್ನ. ಅದರಲ್ಲಿ ಮಾ ಯಜಸ್ವ ಅನ್ನೋ ಮಾತಿಗೆ ಬಲಿ ಕೊಡಬೇಡ ಅನ್ನೋ ಅರ್ಥನೂ ಬರ್ತದೆ. ಅಲ್ಲಿ ವೇದದಲ್ಲಿ ತೇ ಪುತ್ರೋ ಯಜಸ್ವಮಾನೇನ ಅಂತಿದೆ. ಯಜಸ್ವಮಾನೇನ ಅನ್ನೋದನ್ನ ಮಾ ಯಜಸ್ವ ಅಂತ ಮಾಡಿಕೊಂಡು ಬಲಿ ಕೊಡಬೇಡ ಅಂತನೂ ಅರ್ಥ ಮಾಡ್ಲಿಕ್ಕೆ ಬರ್ತದೆ. ಮಾಂ ಯಜಸ್ವ ಅಂತ ಮಾಡಿಕೊಂಡು ನನಗೆ ಬಲಿ ಕೊಡು
ಅಂತ ಹೀಗೂ ಅರ್ಥ ಮಾಡ್ಲಿಕ್ಕೆ ಬರ್ತದೆ. ವೇದವನ್ನ ಅರ್ಥ ಮಾಡ್ಕೊಳ್ಳುವಾಗ ಬಹಳ ಹುಷಾರಾಗಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಯಥೇಂದ್ರ ಶತ್ರು ಸ್ವರತೋಪರಾಧಾತ್ ಅಂತ ಒಂದು ಕಡೆಯಲ್ಲಿ ವೇದದಲ್ಲಿ ಬರ್ತಕ್ಕಂತಹ ಮಾತು. ಅಲ್ಲಿ ಶಬ್ದಕ್ಕೆ ಬಹಳ ಮಹತ್ವ ಇದೆ. ಅದರಿಂದಲೇ ಮುಂದೆ ಏನಾಗತ್ತೆ, ವರುಣ ದೇವರು ರೋಹಿತನನ್ನ ಬಲಿ ತಗೊಳ್ಳೋದಿಲ್ಲ. ಅರಮನೆಯಿಂದ ಕಾಡಿಗೆ ಓಡಿ ಹೋದಂತಹ ರೋಹಿತ ತಿರುಗಿ ಬಲಿಯಾಗಲಿಕ್ಕೆ ಸಿದ್ಧಾಗಿ ಅರಮನೆ ಕಡೆಗೆ ಹೊರಟ್ರೆ ದೇವೇಂದ್ರನೇ ಬಂದು ತಡಿತಾನೆ. ಮುಂದೆ ಬರ್ತದೆ ಅದು ಕತೆ. ಬಲಿಗೋಸ್ಕರ ಶುನಶೇಪವನ್ನ ಅವನು ಬೆಲೆಗೆ ಕೊಂಡು ತಂದಾಗ ಅದಕ್ಕೆ ತಡೆಯೋದಿಲ್ಲ. ಈ ಎಲ್ಲ ಮುಂದೆ ನಡೀತಕ್ಕಂಥದ್ದು ವಿಧಿ ಆಟ. ಅದರ ಪ್ರೇರಣೆಯಂತೆಯೇ ಹರಿಶ್ಚಂದ್ರ ನಡ್ಕೊಳ್ತಾನೆ. ಆ ಕಥೆ ಮುಂದೆ ಬಂದಾಗ ನೋಡೋಣ. ಹುಟ್ಟಿದ ತಕ್ಷಣದಲ್ಲೇ ಮಗುವನ್ನ ಬಂದು ಬಲಿ ಕೊಡು ಅಂತ ಕೇಳಿಬಿಟ್ಟ. ನೀನು ಹೇಳಿದಂತೆ, ನಿನ್ನ ಮಾತಿಗೆ ತಕ್ಕಂತೆ ಬಲಿ ಕೊಡು ಅಂತ. ತಥೇತಿ ವರುಣೇನೋಕ್ತೆ ಪುತ್ರೋ ಜಾತಸ್ತು ರೋಹಿತಃ ಜಾತಸ್ಸುತಸ್ತೇನೇನಾಂಗ ಮಾಂ ಯಜಸ್ವ ಇತಿ ಸೋಬ್ರವೀತ್. ಯದಾ ಪಶುರ್ನಿರ್ದಶಃ ಸ್ಯಾತ್ ಅಥ ಮೇಧ್ಯೋ ಭವೇದಿತಿ ನಿರ್ದಶೇ ಚ ಸಮಾಗತ್ಯ ಯಜಸ್ವೇತ್ಯಾಹ ಸೋಬ್ರವೀತ್. ಮಗು ಹುಟ್ಟಿದ ತಕ್ಷಣದಲ್ಲೇನೆ ಯಾರು ತಾನೇ ಬಲಿ ಕೊಡ್ಲಿಕ್ಕೆ ಹೋಗ್ತಾರೆ? ಯಾರಿಗೆ ಮನಸ್ಸು ಬರ್ತದೆ? ಮಗುವಿನ ಮೇಲೆ ಅಭಿಮಾನ, ಮೋಹ. ಹಾಗಾಗಿ ಇವನೇನು ಮಾಡ್ದ, ಹರಿಶ್ಚಂದ್ರ ಈಗಲೇ ಬೇಡ, 10 ದಿವಸ ಆದ ಮೇಲೆ ಪಶು ಬಲಿಗೆ ಯೋಗ್ಯ ಆಗ್ತದೆ ಮಗು. ಹುಟ್ಟಿದ ತಕ್ಷಣದಲ್ಲೇ ಪಶು ಬಲಿಗೆ ಯೋಗ್ಯ ಆಗೋದಿಲ್ಲ. ಪಶು ಬಲಿ ಕೊಡ್ಬೇಕಾಗಿದ್ರೆ 10 ದಿವಸನಾರು ಆಗಬೇಕು. 10 ದಿವಸ ಕಳೆದ ಮೇಲೆ ಪಶು ಬಲಿಗೆ ಯೋಗ್ಯ ಆಗ್ತದೆ ಅಂತ ಹೇಳಿದ ಹರಿಶ್ಚಂದ್ರ. ಸರಿ ಅಂತ ಹೇಳಿ ಹೋದ ವರುಣ. 10 ದಿವಸ ಕಳಿತು. 10 ದಿವಸ ಆದ್ಮೇಲೆ ಮತ್ತೆ ಬಂದ. ಮತ್ತೆ ವರುಣ ದೇವರು ಬಂದು ಈಗ ಬಲಿ ಕೊಡು ಅಂತ ಕೇಳಿದ. 10 ದಿವಸ ಆದ್ಮೇಲೆ ಅದಕ್ಕೆ ಪುನಃ ಹರಿಶ್ಚಂದ್ರ ಹೇಳ್ತಾನೆ, ಯದಾ ಪಶುರ್ನಿರ್ದಶ ಸ್ಯಾತ್ ಮೇಧ್ಯೋ ಅಥ ಮೇಧ್ಯೋ ಭವೇದಿತಿ ನಿರ್ದಶೇ ಚ ಸಮಾಗತ್ಯ ಯಜಸ್ವೇತ್ಯಾಹ ಸೋಬ್ರವೀತ್. ದಂತಾಪಶೋರ್ಯಜ್ಜಾಯೇರನ್ ಅಥ ಮೇಧ್ಯೋ ಭವೇದಿತಿ ಜಾತಾ ದಂತಾ ಯಜಸ್ವೇತಿ ಸಪ್ರತ್ಯಾಹಾಥ ಸೋಬ್ರವೀತ್. 10 ದಿವಸ ಆದ್ಮೇಲೆ ಬಂದು ಪುನಃ ಈಗ ಬಲಿ ಕೊಡು, 10 ದಿವಸ ಆಯ್ತಲ್ಲ ಅಂತ ವರುಣ ದೇವರು ಬಂದು ಕೇಳಿದ್ರೆ ಅದಕ್ಕೆ ಹರಿಶ್ಚಂದ್ರ ಹೇಳ್ದ, ಇಲ್ಲ, ಮಗುವಿಗೆ ಹಲ್ಲು ಹುಟ್ಟಿದ ಮೇಲೆ ಅದು ಯೋಗ್ಯ ಆಗ್ತದೆ, ಆಮೇಲೆ ಬಾ ಅಂತ ಹೇಳ್ದ. ಸ್ವಲ್ಪ ದಿವಸ ಮುಂದೆ ತಳೆದ. ಸರಿ ಆಯ್ತು ಅಂತ ವರುಣ ದೇವರು ಹೋದ್ರು. ಮಗುವಿಗೆ ಹಲ್ಲು ಹುಟ್ಟಿದ ಮೇಲೆ ಪುನಃ ಮತ್ತೆ ಬಂದು ಈಗ ಹಲ್ಲು ಹುಟ್ಟಿದೆ, ಬಲಿ ಕೊಡು ಅಂತ ಮತ್ತೆ ವರುಣ ಬಂದು ಕೇಳ್ದ. ಅದಕ್ಕೆ ಹರಿಶ್ಚಂದ್ರ ಮತ್ತೆ ಹೇಳ್ತಾನೆ, ದಂತಾಪಶೋರ್ಯಜ್ಜಾಯೇರನ್ನಥ ಮೇಧ್ಯೋ ಭವೇದಿತಿ ಜಾತಾ ದಂತಾ ಯಜಸ್ವೇತಿ ಸಪ್ರತ್ಯಾಹಾಥ ಸೋಬ್ರವೀತ್. ಯದಾ ಪತಂತ್ಯಸ್ಯ ದಂತಾಃ ಅಥ ಮೇಧ್ಯೋ ಭವೇದಿತಿ ಪಶೋರ್ನಿಪತಿತಾ ದಂತಾಃ ಯಜಸ್ವೇತ್ಯಾಹ ಸೋಬ್ರವೀತ್. ಹಲ್ಲು ಬಂದು ಕೂಡ್ಲೇನೆ ಬಂದು ವರುಣ ದೇವರು ಕೇಳಿದಾಗ ಆವಾಗ ಹರಿಶ್ಚಂದ್ರ ಹೇಳಿದ್ದೇನು ಅಂದ್ರೆ, ಹಲ್ಲು ಬಿದ್ದ ಮೇಲೆ ಅದು ಬಲಿಗೆ ಯೋಗ್ಯ ಆಗ್ತದೆ. ಚಿಕ್ಕ ಮಕ್ಕಳಿಗೆ ಒಂದು ಸಲ ಹಲ್ಲು ಬಂದು ಅದು ಬಿದ್ದು ಮತ್ತೆ ಹೊಸ ಹಲ್ಲು ಹುಟ್ಟುತ್ತವೆ. ಆವಾಗ ಹಲ್ಲು ಬಂದು ಕೂಡ್ಲೇನೆ ಬಂದು ಕೇಳಿದಾಗ, ಇಲ್ಲ, ಈ ಹಲ್ಲು ಬಿದ್ದ ಮೇಲೆ ಬಲಿಗೆ ಯೋಗ್ಯ ಆಗತ್ತೆ ಅಂತ ಹೇಳಿ ಮತ್ತೆ ಕಳಿಸಿದ. ಹಾಗೆ ಆಗ್ಲಿ ಅಂತ ಅವನು ಹೋದ.
ಮತ್ತೆ ಹಲ್ಲು ಬಿದ್ದು ಕೂಡ್ಲೆ ಬಂದ. ಆ ಹಲ್ಲು ಹೋಗಿ ಹೊಸ ಹಲ್ಲು ಹುಟ್ಟಿದೆ. ಈಗ ಪಶು ಬಲಿ ಕೊಡು ಅಂತ ಮತ್ತೆ ವರುಣದೇವರು ಕೇಳಿದರು. ಆವಾಗ ಪುನಃ ಮತ್ತೊಂದು ಮಾತು ಹೇಳ್ತಾನೆ. ಯದಾ ಪಶೋ ಪುನರ್ದಂತ ಜಾಯಂತೆ ಪಶು ಶುಚಿ ಪುನರ್ಜಾತ ಯಜಸ್ವೇತಿ ಸಯೇತ್ಯಾಹಾತ ಸೋಬ್ರವೀತ್ ಸಾನ್ನಾಹುಕೋ ಯದಾ ರಾಜನ್ಯೋಥ ಶುಚಿ ಪಶು ಇತಿ ಪುತ್ರಾನುರಾಗೇಣ ಸ್ನೇಹಯಂತ್ರಿತ ಚೇತಸಾ ಕಾಲಂ ವಂಚಯತಾ ತಂ ಉಕ್ತೋ ದೇವಸ್ತಮೈಕ್ಷತ. ಹಲ್ಲು ಬಿದ್ದು ಹುಟ್ಟಿದ ಮೇಲೆ ಪುನಃ ಬಲಿ ಕೊಡುವಂತ ವರುಣದೇವರು ಬಂದು ಕೇಳಿದಾಗ ಹರಿಶ್ಚಂದ್ರ ಹೇಳ್ತಾನೆ, ಶಿಶುವಾದಂತಹ ಕ್ಷತ್ರಿಯ ಪಶು ಅದು ಬೆಳೆದು ಶಸ್ತ್ರಧಾರಣೆಗೆ ಯೋಗ್ಯ ಆದ ಮೇಲೇನೆ ಪೂರ್ತಿ ಶುಚಿ ಆಗೋದು. ಈಗ ಮಗು, ಯಾವುದೇ ಒಂದು ಕ್ಷತ್ರಿಯ ಮಗು ಅದು ಬೆಳೆದು ಶಸ್ತ್ರಗಳನ್ನ ಧಾರಣೆ ಮಾಡಲಿಕ್ಕೆ ಯೋಗ್ಯ ಆದ ಮೇಲೆ ಆವಾಗ ಶುಚಿ ಆಗ್ತದೆ, ಆವಾಗ ಪಶು ಬಲಿ ಕೊಡಬೇಕು. ಅಲ್ಲಿವರೆಗೂ ಅದು ಪಶು ಬಲಿಗೆ ಯೋಗ್ಯ ಆಗೋದಿಲ್ಲ ಅಂತ ಹೇಳಿ ಕಾಲವನ್ನ ಮುಂದೆ ಹಾಕ್ತಾ ಇದ್ದಾನೆ ಹರಿಶ್ಚಂದ್ರ. ಮಗನ ಮೇಲಿನ ಮೋಹ, ಪ್ರೇಮ ಪಾಶ, ಅದರಿಂದ ಬದ್ಧನಾಗಿ ಬಿಟ್ಟಿದ್ದಾನೆ. ಪುತ್ರಾನುರಾಗೇಣ ಸ್ನೇಹಯಂತ್ರಿತ ಚೇತಸ ಅಂತಾರೆ. ಮಗನ ಮೇಲಿನ ಪ್ರೀತಿಯಿಂದ ಸ್ನೇಹ ಅಂತನ್ನೋದು ಅವನನ್ನು ಕಟ್ಟಿ ಹಾಕಿಬಿಟ್ಟಿದೆ. ಪುತ್ರ ವ್ಯಾಮೋಹದಿಂದ ಬದ್ಧನಾಗಿ ಅಂತಹ ಒಂದು ಬುದ್ಧಿಯಿಂದ, ಅಂತಃಕರಣದಿಂದ ಕಾಲವಂಚನೆಯನ್ನ ಮಾಡ್ತಾ ಮಾಡ್ತಾ ಮುಂದೆ ಹಾಕ್ತಾ ಇದ್ದಾನೆ. ಹೀಗೆ ಆ ಹರಿಶ್ಚಂದ್ರ ಯಾವ ಯಾವ ಕಾಲದಲ್ಲಿ ಬಲಿ ಕೊಡ್ತೇನೆ ಅಂತ ಹೇಳ್ತಾನೋ ಆಯಾಯ ಕಾಲವನ್ನ ಪ್ರತೀಕ್ಷೆ ಮಾಡ್ತಾ ಮಾಡ್ತಾ ವರುಣದೇವರು ಬರ್ತಾನೆ ಇದ್ದಾರೆ. ನೀನು ಆವಾಗ ಕೊಡ್ತೇನೆ ಅಂದಿದ್ದೆ ಕೊಡು ಅಂತ ಪ್ರತಿಯೊಂದು ಸಮಯದಲ್ಲೂ ಕೂಡ ಇವನೇನೋ ಒಂದು ಕಾರಣ ಹೇಳಿ ಮುಂದೆ ಹಾಕ್ತಾನೆ. ಆ ಮುಂದೆ ಹಾಕಿದ ಸಮಯಕ್ಕೆ ಸರಿಯಾಗಿ ಮತ್ತೆ ಬಂದು ವರುಣದೇವರು ಕೇಳ್ತಾರೆ, ಮತ್ತೆ ಮತ್ತೆ ಮುಂದೆ ಹಾಕ್ತಾ ಇದ್ದಾನೆ. ಅವನಿಗೆ ಹುಟ್ಟಿದ ಮಗು ಅವನಿಗೆ ಬಲಿ ಕೊಡ್ಲಿಕ್ಕೆ ಇಷ್ಟ ಇಲ್ಲ, ಸ್ನೇಹ ಪಾಶದಿಂದ ಬದ್ಧನಾಗಿದ್ದೇನೆ ಅಂತಾನೆ. ಒಬ್ಬನೇ ಮಗ ಇರೋ ಒಬ್ಬ ಮಗನನ್ನ ಬಲಿ ಕೊಡ್ಲಿಕ್ಕೆ ಅವನಿಗೆ ಮನಸ್ಸು ಬರ್ತಾ ಇಲ್ಲ. ವರುಣದೇವರ ಹತ್ರ ಹಾಗೆ ಹೇಳಿಬಿಡ್ಬೋದಾಗಿತ್ತು, ಇರೋನೊಬ್ಬನ ಮಗ ಬಲಿ ಕೊಡ್ಲಿಕ್ಕೆ ನನಗೆ ತುಂಬಾ ಕಷ್ಟ ಆಗ್ತಾ ಇದೆ, ನನ್ನನ್ನು ಕ್ಷಮಿಸಿ ಬಿಡು, ಅವನ ಮೇಲೆ ನನಗೆ ತುಂಬಾ ಪ್ರೀತಿ ಇದೆ, ನನ್ನನ್ನು ಕ್ಷಮಾ ಮಾಡು ಅಂತ ಏನಾರು ವರುಣದೇವರ ಹತ್ರ ಹೇಳಿದ್ರೆ ವರುಣದೇವರು ಕ್ಷಮಿಸಿ ಬಿಡ್ತಿದ್ರು. ಆದರೆ ಹರಿಶ್ಚಂದ್ರ ತಾನು ಕೊಟ್ಟ ಮಾತಿಗೆ ತಪ್ಪಬಾರದು, ತಪ್ಪಿದ್ರೆ ಅಪಕೀರ್ತಿ ಬರ್ತದೆ ಅಂತ ಅದಕ್ಕೆ ಹೆದರಿ ಸತ್ಯನಿಷ್ಠೆಯಿಂದ ಅವನು ಹಾಗೆ ಹೇಳಲಿಲ್ಲ. ನಾನು ಮಗು ಹುಟ್ಟಿದ್ರೆ ಬಲಿ ಕೊಡ್ತೇನೆ ಅಂತ ಏನು ಹೇಳಿದ್ದ ಆ ಮಾತಿಗೆ ಅವನು ಬದ್ಧನಾಗಿದ್ದ. ಅದಕ್ಕೆ ಅವನನ್ನ ಸತ್ಯ ಹರಿಶ್ಚಂದ್ರ ಅಂತ. ಅವನು ಕೊಟ್ಟ ಸತ್ಯನಿಷ್ಠೆಗೆ ಅಪಕೀರ್ತಿ ಬರಬಾರದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅವನು ಹಾಗೆ ಮಾಡಲಿಲ್ಲ. ಮಾತಿಗೆ ತಪ್ಪಿ ನಡೀಬಾರದು, ಅಪಕೀರ್ತಿ ಬರ್ತದೆ ಅನ್ನೋದಕ್ಕೋಸ್ಕರ. ಇಲ್ಲದೇ ಇದ್ರೆ ವರುಣದೇವರ ಹತ್ರ ಅವನು ಹಾಗೆ ಹೇಳಿಬಿಟ್ಟಿದ್ರೆ, ಕ್ಷಮಾ ಮಾಡು, ನನಗೆ ಮಗನನ್ನು ಬಲಿ ಕೊಡ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿಬಿಟ್ಟಿದ್ರೆ ಬಿಟ್ಬಿಡ್ತಿದ್ರು ಅವರು. ಮತ್ತೆ ಇನ್ನೊಂದು, ಕ್ಷತ್ರಿಯನಾದವನು ಶಸ್ತ್ರಾಸ್ತ್ರವನ್ನ ಧಾರಣೆ ಮಾಡಿದಾಗಲೇ ಶುಚಿ ಆಗೋದು. ಅಂತಹ ಶುಚಿಯಾದ ಪಶುವನ್ನೇ ಬಲಿ ಕೊಡೋ ಅಭಿಪ್ರಾಯದಿಂದ ಕಾಲವಂಚನೆಯನ್ನ ಮಾಡಿದ ಅನ್ನೋದು ಅವನು ಹೇಳಿದ ಈ ಮಾತಿನಿಂದಲೇ ಗೊತ್ತಾಗ್ತದೆ. ಇದು ಕಾಲವಂಚನೆ ಅಲ್ಲ. ವರುಣದೇವರಿಗೆ ಗೊತ್ತಿಲ್ವೇ
ತತ್ವಾಭಿಮಾನಿಗಳಾಗಿರ್ತಕ್ಕಂಥವ್ರು ವರುಣದೇವರು, ಅವರಿಗೆಲ್ಲ ಗೊತ್ತು. ಆ ವರುಣದೇವರಿಗೆ ವಂಚನೆ ಮಾಡ್ಲಿಕ್ಕೆ ಯಾರ ಕೈಯಿಂದಲೂ ಸಾಧ್ಯನೂ ಇಲ್ಲ. ಹೀಗಾಗಿ ವರುಣನು ಅದಕ್ಕೆ ಒಪ್ಪಿದ. ಜೊತೆಗೆ ಇಂದ್ರಾದಿ ದೇವತೆಗಳು ಕೂಡ ಒಪ್ಪಿದ್ರು, ಎಲ್ಲಾ ಋಷಿಗಳು ಕೂಡ ಒಪ್ಪಿದ್ರು. ಹೌದು, ಶಸ್ತ್ರ ಧಾರಣೆಗೆ ಯೋಗ್ಯವಾದಾಗ್ಲೇ ಶುಚಿ ಆಗ್ತದೆ ಅಂತ ಹೇಳಿದಾಗ ಆಗ್ಲಿ ಅಂತ ಒಪ್ಪಿಬಿಟ್ಟ. ಎಲ್ಲಾ ದೇವತೆಗಳು ಒಪ್ಪಿದ್ರು, ಋಷಿಗಳು ಅದನ್ನ ಒಪ್ಪಿದ್ರು. ಸಾನ್ನಾಹುಕೋ ಯದಾ ರಾಜನ್ ರಾಜನ್ಯೋಥ ಶುಚಿ ಪಶು ಇತಿ ಪುತ್ರಾನುರಾಗೇಣ ಸ್ನೇಹಯಂತ್ರಿತ ಚೇತಸ ಕಾಲಂ ವಂಚಯತಾ ತಂ ತಂ ಮುಕ್ತೋ ದೇವಸ್ತಮೈಕ್ಷತ ರೋಹಿತಸ್ತದಭಿಜ್ಞಾಯ ಪಿತುಃ ಕರ್ಮ ಚಿಕೀರ್ಷಿತಂ ಪ್ರಾಣಪ್ರೇಪ್ಸುರ್ಧನುಪಾಣಿಃ ಅರಣ್ಯಂ ಪ್ರತ್ಯಪದ್ಯತ. ಈ ರೋಹಿತ ಏನಿದ್ದಾನೆ, ಅವನು ದೊಡ್ಡವನಾದ್ಮೇಲೆ ಅವನಿಗೆ ಗೊತ್ತಾಯ್ತು ನಮ್ಮಪ್ಪ ನನ್ನನ್ನ ಬಲಿ ಕೊಡಬೇಕು ಅಂತ ಹೇಳಿದ್ದು ವಿಷಯ ಗೊತ್ತಾಯ್ತು. ತನ್ನನ್ನ ಬಲಿ ಕೊಡಲಿಕ್ಕೆ ಇವತ್ತು ಪಾಡವ ಅಲ್ಲವಾ? ಇವತ್ತು ಪಾಡವ ಅಲ್ಲವಾ? ಪ್ರಥಮೆ ನಿನ್ನ ಅಮಾವಾಸ್ಯೆ ಆಯ್ತಲ್ವಾ? ಇವತ್ತು ಅಮಾವಾಸ್ಯೆ, ನಾಳೆ ಹೌದಾ? ಹೌದಾ? ಅದು ತರ್ಪಣಕ್ಕೆ ಮಾತ್ರ ನಿನ್ನೆ ದರ್ಶ ಅಂತಾರೆ. ಹೌದಾ? ತಿಥಿ ಪ್ರಕಾರ ಇವತ್ತು ಅಮಾವಾಸ್ಯೆ, ನಾಳೆ ಪಾಡ್ಯ. ಓಕೆ ಓಕೆ, ಸಾರಿ ಆಚಾರ್ಯ, ನಮಸ್ಕಾರ. ರೋಹಿತನಿಗೆ ಗೊತ್ತಾಯ್ತು ತನ್ನ ತಂದೆ ತನ್ನನ್ನ ಬಲಿ ಕೊಡಬೇಕು ಅಂತ ಬಯಸಿದ್ದಾನೆ ಅನ್ನೋದು ಗೊತ್ತಾಗಿ ಈ ರೋಹಿತ ಏನು ಮಾಡಿದ, ಏನಾದ್ರೂ ಮಾಡಿ ತನ್ನ ಪ್ರಾಣವನ್ನ ಉಳಿಸ್ಕೊಳ್ಬೇಕು ಅನ್ನೋ ಅಪೇಕ್ಷೆಯಿಂದ ಧನುರ್ಸನ್ನ ಹಿಡ್ಕೊಂಡು ಕಾಡಿಗೆ ಹೋದ. ಪ್ರಾಣಪ್ರೇಪ್ಸುಹು ಒಂದಿದ್ದಾರೆ, ನನ್ನ ಪ್ರಾಣವನ್ನ ನಾನು ಉಳಿಸ್ಕೊಳ್ಬೇಕು ಅನ್ನೋ ಅಪೇಕ್ಷೆಯಿಂದ ಧನುಪ್ಪಾಣಿ ಅರಣ್ಯಂ ಪ್ರತ್ಯಪದ್ಯತ, ಧನುರ್ಧಾರಿಯಾಗಿ ಕಾಡಿಗೆ ಹೋದ. ನಮ್ಮಪ್ಪ ನನ್ನನ್ನು ಬಲಿ ಕೊಟ್ಟು ಬಿಡ್ತಾನೆ ಅಂತ ಗೊತ್ತಾಗಿ ಕಾಡಿಗೆ ಹೋದ. ರೋಹಿತಸ್ತದಭಿಜ್ಞಾಯ ಪಿತುಃಕರ್ಮ ಚಿಕೀರ್ಷಿತಂ ಪ್ರಾಣಪ್ರೇಪ್ಸುರ್ಧನುಪ್ಪಾಣಿ ಅರಣ್ಯಂ ಪ್ರತ್ಯಪದ್ಯತ ಪಿತರಂ ವರುಣಗ್ರಸ್ತಂ ಶ್ರುತ್ವಾ ಜಾತಮಹೋದರಂ ರೋಹಿತೋ ಗ್ರಾಮಮೇಯಾಯ ತಮಿಂದ್ರ ಪ್ರತ್ಯಷೇಧತ. ಈ ಕಡೆಗೆ ವರುಣದೇವರು ತಂದೆಯಾದಂತಹ ಹರಿಶ್ಚಂದ್ರನಿಗೆ ಆಗ್ರಹ ಮಾಡ್ತಾನೆ ಇದ್ದಾರೆ, ಬಲಿ ಕೊಡು ಬಲಿ ಕೊಡು, ಯಾವಾಗ ಕೊಡ್ತಿದಿ? ಈ ರೀತಿ ಆಗ್ರಹ ಮಾಡಿದ್ರಿಂದ ತಂದೆಗೆ ಅಂದ್ರೆ ಹರಿಶ್ಚಂದ್ರನಿಗೆ ಮಹೋದರ ಎಂಬಂತಹ ಒಂದು ರೋಗ, ಆ ರೋಗಕ್ಕೆ ಬಲಿಯಾಗಿ ಬಿಟ್ಟ. ಅದನ್ನ ಕೇಳಿ ರೋಹಿತನಿಗೆ ತಾನು ಮಾಡಿದ್ದು ಅಪರಾಧ ಆಯ್ತು ಅಂತ ಗೊತ್ತಾಯ್ತು. ನನ್ನ ತಂದೆಗೆ ನಾನು ಅಪರಾಧ ಮಾಡ್ತಾ ಇದ್ದೇನೆ ಅಂತ ಗೊತ್ತಾಗಿ ರೋಹಿತ ತಾನಾಗೆ ಊರಿಗೆ ಹೊರಟ. ಕಾಡಿನಲ್ಲಿದ್ದವನು ನಾನು ನನ್ನ ಪ್ರಾಣ ಉಳಿಸ್ಕೊಳ್ಳಿಕ್ಕೋಸ್ಕರ ನನ್ನ ತಂದೆಗೆ ಈ ರೋಗಕ್ಕೆ ಕಾರಣ ಆದೆ, ನಾನು ಅಪರಾಧ ಮಾಡ್ತಾ ಇದ್ದೇನೆ ಅಂತ ಗೊತ್ತಾಗಿ ಆ ರೋಹಿತ ತಾನಾಗೆ ಊರಿಗೆ ಹೊರಟಿದ್ದಾನೆ. ಆವಾಗ ಇಂದ್ರದೇವರು ಒಬ್ಬ ವೃದ್ಧ ಬ್ರಾಹ್ಮಣ ರೂಪದಿಂದ ಬಂದು ತಡಿತಾರೆ, ಹೋಗಬೇಡ ಅಂತ. ಪಿತರಂ ವರುಣಗ್ರಸ್ತಂ ಶ್ರುತ್ವಾ ಜಾತಮಹೋದರಂ ರೋಹಿತೋ ಗ್ರಾಮಮೇಯಾಯ ತಮಿಂದ್ರ ಪ್ರತ್ಯಷೇಧತ ಭೂಮೇ ಪರ್ಯಟನಂ ಪುಣ್ಯಂ ತೀರ್ಥಕ್ಷೇತ್ರ ನಿಷೇವಣೈಃ ರೋಹಿತಾಯಾದಿಶ್ಚಕ್ರಃ ಸೋಪ್ಯರಣ್ಯೇ ಅಚರತ್ ಸಮಾಹ. ಇಂದ್ರದೇವರು ಬಂದು ವೃದ್ಧ ಬ್ರಾಹ್ಮಣ ರೂಪದಿಂದ ಹೇಳ್ತಾರೆ, ನೀನು ತೀರ್ಥಕ್ಷೇತ್ರಗಳನ್ನ ಯಾತ್ರೆ ಮಾಡು, ಸಂಚಾರ ಮಾಡು. ತೀರ್ಥಕ್ಷೇತ್ರಗಳ ಯಾತ್ರೆ ಮೊದಲಾದವುಗಳನ್ನ ಮಾಡ್ತಾ ಭೂಮಿಯಲ್ಲಿ ಸಂಚಾರ ಮಾಡು.
ಅದು ಬಹಳ ಪುಣ್ಯಕರವಾಗಿರ್ತಕ್ಕಂಥದ್ದು, ಅದನ್ನ ಮಾಡು ಅಂತ ಹೇಳಿ ಆದೇಶ ಮಾಡ್ತಾರೆ ಇಂದ್ರದೇವರು. ಹಾಗೆ ಇಂದ್ರದೇವರು ಹೇಳಿದ್ದರಿಂದ ರೋಹಿತ ಏನು ಮಾಡದ, ಪುನಃ ಮತ್ತೆ 1 ವರ್ಷಗಳ ಕಾಲ ಕಾಡಿನಲ್ಲಿ ಸಂಚಾರವನ್ನ ಮಾಡಿದ. ಭೂಮೆ ಪರ್ಯಟನಂ ಪುಣ್ಯಂ ತೀರ್ಥಕ್ಷೇತ್ರ ನಿಷೇವಣೈಃ ರೋಹಿತಾಯಾದಿಶ್ಚಕ್ರಃ ಸೋಪ್ಯರಣ್ಯೇ ಅಚರತ್ ಸಮಾಹ. ಏವಂ ದ್ವಿತೀಯೇ ತೃತೀಯೇ ಚತುರ್ಥೇ ಪಂಚಮೇ ತಥಾ ಅಭ್ಯೇತ್ಯಾಭ್ಯೇತ್ಯ ಸ್ಥವಿರೋ ವಿಪ್ರೋ ಭೂತ್ವಾಹ ವೃತ್ರಃ. ಹೀಗೆ 1 ವರ್ಷ ಆಯ್ತು, 2 ವರ್ಷ ಆಯ್ತು, 3 ವರ್ಷ, 4 ವರ್ಷ, 5ನೇ ವರ್ಷದಲ್ಲಿಯೂ ಕೂಡ ಅವನು ಯಾವಾಗ ಮುಗಿಸ್ಕೊಂಡು ಮನೆಗೆ ಹೋಗಬೇಕು ಅಂತ ಅಪೇಕ್ಷೆ ಪಡ್ತಾನೋ ಅವಾಗೆಲ್ಲ ಇಂದ್ರದೇವರು ವೃದ್ಧ ಬ್ರಾಹ್ಮಣ ರೂಪದಿಂದ ಬಂದು ಹಾಗೆ ಹೇಳಿದ್ರು, ನೀನು ತೀರ್ಥಕ್ಷೇತ್ರ ಯಾತ್ರೆ ಮಾಡು ಅಂತ ತಡಿತಾ ಇದ್ರು. ಇಂದ್ರದೇವರೇ ಇವನು ಬಲಿ ಆಗದೆ ಇರ್ಲಿಕ್ಕೆ ತಡಿತಾ ಇದ್ರು. ಅವಾಗ ಬಂದು ವೃದ್ಧ ಬ್ರಾಹ್ಮಣ ರೂಪದಿಂದ ಬಂದು ತಡಿತಾ ಇದ್ದಾರೆ. ಏವಂ ದ್ವಿತೀಯೇ ತೃತೀಯೇ ಚತುರ್ಥೇ ಪಂಚಮೇ ತಥಾ ಅಭ್ಯೇತ್ಯಾಭ್ಯೇತ್ಯ ಸ್ಥವಿರೋ ವಿಪ್ರೋ ಭೂತ್ವಾಹ ವೃತ್ರಃ. ಷಷ್ಠಂ ಸಂವತ್ಸರಂ ತತ್ರ ಚರಿತ್ವಾ ರೋಹಿತಪುರೀಂ ಉಪವ್ರಜನ್ನಜೀಗರ್ತಾದ್ ಅಕ್ರೀಣಾನ್ ಮಧ್ಯಮಂ ಸುತಂ ಶುನಶೇಪಂ ಪಶುಂ ಪಿತ್ರೆ ಪ್ರದಾಯ ಸಮವಂದತ. ಹಾಗೆ 5 ವರ್ಷ ಮುಗಿತು, 6ನೇ ವರ್ಷ ಬಂತು. 6ನೇ ವರ್ಷವೂ ಕೂಡ ಹೀಗೆ ಕಾಡಿನಲ್ಲಿ ಸಂಚಾರವನ್ನ ಮಾಡಿ ಆಮೇಲೆ ಮತ್ತೆ ಹೊರಟ ತನ್ನ ಪಟ್ಟಣಕ್ಕೆ ರೋಹಿತ ಹೊರಟಾಗ ಆವಾಗ ಒಬ್ಬ ಅಜೀಗರ್ತ ಎಂಬಂತಹ ಒಬ್ಬ ಋಷಿ, ಅವನು ಮಾಡುವ ಏನೊಂದು ಯಜ್ಞ ಇದೆ, ಅಲ್ಲಿ ಬಲಿ ಕೊಡಬೇಕು ಅಂತ ಇವನನ್ನ ನೇಮಕ ಮಾಡಿದ್ರಲ್ಲ, ಅದರ ಬದಲಿಗೆ ಮಧ್ಯಮ ಪುತ್ರ ಶುನಶೇಪ ಅಂತ ಆ ಶುನಶೇಪವನ್ನ ಬೆಲೆಗೆ ಕೊಂಡುಕೊಂಡು ಬಲಿಪಶುವಾಗಿ ಮಾಡಬೇಕು ಅಂತ ಅವನ ತಂದೆಗೆ ಕೊಟ್ಟು ನಮಸ್ಕಾರ ಮಾಡಿದ್ದಂತೆ. ಈ ಅಜೀಗರ್ತ ಅಂತನ್ನೋನು ಋಷಿ ಬೆಲೆಗೆ ಕೊಂಡುಕೊಂಡ ಅಂತ ಇದೆ. ಉಪವ್ರಜನ್ ಅಜೀಗರ್ತಾದ್ ಅಕ್ರೀಣಾನ್ ಮಧ್ಯಮಂ ಸುತಂ ಅಂತ. ಮಧ್ಯಮಂ ಸುತಂ ಅಕ್ರೀಣಾನ್, ಮಧ್ಯಮ ಪುತ್ರ ಶುನಶೇಪವನ್ನ ಬೆಲೆಗೆ ಕೊಂಡುಕೊಂಡು ಅದನ್ನ ಬಲಿಪಶುವಾಗಿ ಮಾಡ್ಲಿಕ್ಕೆ ಕೊಟ್ಟ ಅಂತ. ಹಣದ ಆಸೆಯಿಂದ ತನ್ನ ಮಗನನ್ನ ಮಾರ್ಲಿಕ್ಕೆ ಕೊಟ್ಟ ಅಂತ ಇಲ್ಲಿ ಅನಿಸ್ತದೆ. ಮಕ್ಕಳನ್ನ ಹಣದ ಆಸೆಯಿಂದ ಯಾರಾದರೂ ಮಾರಾಟ ಮಾಡ್ತಾರಾ? ಶುನಶೇಪ ಎಂಬಂತಹ ಅಲ್ಲ, ಇವರು ಅಜೀಗರ್ತ ಎಂಬಂತಹ ಋಷಿಗಳು ಹಣದಾಸೆಯಿಂದ ಮಗನನ್ನ ಮಾರಲಿಲ್ಲ. ಹರಿಶ್ಚಂದ್ರ ಮಹಾರಾಜ ಮಾಡ್ತಾ ಇದ್ದಾನೆ ದೊಡ್ಡ ಯಾಗ, ರಾಜಸೂಯ ಯಾಗ. ಆ ರಾಜಸೂಯ ಯಾಗದಿಂದ ಲೋಕ ಕಲ್ಯಾಣ ಆಗಬೇಕು. ಲೋಕ ಕಲ್ಯಾಣಾರ್ಥವಾಗಿ ಮಾಡುವಂತಹ ಈ ರಾಜಸೂಯ ಯಾಗದಿಂದ ತಾನು ಅದಕ್ಕೆ ಪ್ರತಿರೂಪವಾಗಿ ಅದನ್ನ ಅರ್ಪಣೆ ಮಾಡಿದ್ದಾನೆ ಆತ್ಮಾರ್ಪಣ ಬುದ್ಧಿಯಿಂದ. ಬೆಲೆಗೆ ಮಾರಿ ಹಣದ ಆಸೆಯಿಂದ ಅಂತ ಇಟ್ಕೊಳ್ಬಾರ್ದು. ಆತ್ಮಾವೈ ಪುತ್ರನಾಮಾಸಿ ಅಂತ ಮಾತಿದೆ. ಮಗ ಅಂತಂದ್ರೆ ತಂದೆದೇ ಒಂದು ಪ್ರತಿರೂಪ. ತಂದೆಯೇ ಒಂದು ರೂಪದಿಂದ ಮಗನಾಗಿ ಹುಟ್ಟುತ್ತಾನೆ ಅಂತ ಶಾಸ್ತ್ರ ಹೇಳುತ್ತದೆ.
ಆತ್ಮಾವೈ ಪುತ್ರನಾಮಾಸಿ ಅಂತ ಆ ಮಾತಿಗೆ ಅನುಗುಣವಾಗಿ ತನ್ನ ಪ್ರತಿರೂಪನಾದಂತಹ ಮಗನನ್ನೇ ತಾನು ಅರ್ಪಣೆ ಮಾಡಿದ ಅಜೀಗರ್ತ. ರಾಜನಿಗೆ ಅವನು ಕ್ರೀತಪುತ್ರ ಅಂತ ಅನಿಸ್ಲಿಕ್ಕೋಸ್ಕರ ಬೆಲೆಗೆ ಮಾರಿದ ಅಷ್ಟೆ. ಅವನು ಕ್ರೀತಪುತ್ರ ಅಂತ ಅನಿಸ್ಕೊಳ್ಬೇಕಾಗಿತ್ತು, ನಾನು ಬೆಲೆಗೆ ಕೊಂಡುಕೊಂಡೆ ಅಂತ ಅನಿಸ್ಬೇಕಾಗಿತ್ತು ಅವನಿಗೆ, ರಾಜನಿಗೆ. ಅದಕ್ಕೋಸ್ಕರ ಅವನಿಗೆ ಬೆಲೆಗೆ ಮಾರಿದ. ಆತ್ಮಾವೈ ಪುತ್ರನಾಮಾಸಿ ಅನ್ನೋ ವೇದ ಅನುಸಾರವಾಗಿ ತನ್ನನ್ನೇ ತಾನು ಮಾಡಿಕೊಂಡಂತೆ ಇದು ಮಗನನ್ನ ಬಲಿಗೋಸ್ಕರ ಕೊಟ್ಟದ್ದು. ರೋಹಿತನ ಬದಲಿಗೆ ಈ ಮಗನನ್ನ ಬೆಲೆಗೆ ತಗೊಂಡ ಹರಿಶ್ಚಂದ್ರ. ಷಷ್ಠಂ ಸಂವತ್ಸರಂ ತತ್ರ ಚರಿತ್ವಾ ರೋಹಿತ ಪುರೀಂ ಉಪವ್ರಜನ್ನಜೀಗರ್ತಾದ ಕ್ರೀಣಾನ್ ಮಧ್ಯಮಂ ಸುತಂ ಶುನಶ್ಶೇಪಂ ಪಶುಂ ಪಿತ್ರೆ ಪ್ರದಾಯ ಸಮವಂದತ. ತತಃ ಪುರುಷಮೇಧೇನ ಹರಿಶ್ಚಂದ್ರೋ ಮಹಾಯಶಾಃ ಮುಕ್ತೋದರೋ ಅಯಜದ್ದೇವಾನ್ ವರುಣಾದೀನ್ ಮಹಾಕ್ರತೌ. ಈ ರೀತಿ ಹರಿಶ್ಚಂದ್ರ ಆ ಶುನಶ್ಶೇಪವನ್ನ ಬೆಲೆಗೆ ತಗೊಂಡು ರಾಜಸೂಯ ಯಾಗವನ್ನ ಮಾಡಿದ. ಮಹಾಯಶಸ್ಸನ್ನ ಪಡೆದ. ಮಹಾಯಶಾಹ ಹರಿಶ್ಚಂದ್ರ, ಭಾರಿ ಯಶಸ್ಸನ್ನ ಗಳಿಸಿರ್ತಕ್ಕಂಥವನು. ರಾಜಸೂಯ ಯಾಗ ಮಾಡಿ ಆ ಮಹಾ ರಾಜಸೂಯ ಯಾಗದ ಅಭಿಷೇಚನೀಯದಲ್ಲಿ ಪುರುಷ ಬಲಿಯನ್ನ ಕೊಟ್ಟ. ಆ ರೀತಿ ಪುರುಷ ಬಲಿಯನ್ನ ಕೊಟ್ಟು ವರುಣ ದೇವರು ಮೊದಲಾದಂತಹ ಎಲ್ಲಾ ದೇವತೆಗಳನ್ನು ಆರಾಧನೆ ಮಾಡಿದ. ಹಾಗೆ ಮಾಡಿದ್ರಿಂದ ಅವನಿಗೆ ಬಂದಂತಹ ಒಂದು ದೊಡ್ಡ ರೋಗ, ಮಹೋದರ ರೋಗ ಏನಿತ್ತು, ಆ ರೋಗ ಪರಿಹಾರ ಆಯ್ತು. ರಾಜಸೂಯ ಯಾಗದಲ್ಲಿ ಅದಕ್ಕೆ ಅಂಗವಾಗಿರ್ತಕ್ಕಂಥದ್ದು ಅಭಿಷೇಚನೀಯ ಎಂಬಂತಹ ಒಂದು ಸೋಮಯಾಗ. ಆ ಸೋಮಯಾಗದಲ್ಲಿ ಪ್ರಜಾಪತಿ, ಅಗ್ನಿ, ಸವಿತೃ, ವರುಣ, ವಿಶ್ವೇ ದೇವತೆಗಳು, ಇಂದ್ರ, ಅಶ್ವಿನಿ ದೇವತೆಗಳು, ಉಷಾ ಇವರಿಗೆಲ್ಲ ಆಹುತಿಗಳನ್ನ ಕೊಡ್ಲಿಕ್ಕಿದೆ. ಅವರನ್ನ ಎಲ್ಲ ಸ್ತೋತ್ರ ಮಾಡಿ ಶುನಶ್ಶೇಪನು ಕೂಡ ಮುಕ್ತನಾದ ಅಂತ ಹೇಳ್ತಾ ಇದ್ದಾರೆ. ಎಪ್ಪತ್ತ 7 ವಿಜಯಧ್ವಜ ತೀರ್ಥರು ಇದಕ್ಕೆ ತುಂಬಾ ವ್ಯಾಖ್ಯಾನ ಮಾಡಿದ್ದಾರೆ. ಮುಂದಿನ ಶ್ಲೋಕ. ತತಃ ಪುರುಷ ಮೇಧೇನ ಹರಿಶ್ಚಂದ್ರೋ ಮಹಾಯಶಾಃ ಮುಕ್ತೋದರೋ ಯಜದ್ದೇವಾನ್ ವರುಣಾದೀನ್ ಮಹಾಕ್ರತೌ ವಿಶ್ವಾಮಿತ್ರೋ ಭವತ್ತಸ್ಮಿನ್ ಹೋತಾಧ್ವರ್ಯುರ್ ಅಥಾತ್ಮವಾನ್ ಜಮದಗ್ನಿರಭೂತ್ ಬ್ರಹ್ಮ ವಸಿಷ್ಠೋ ಯಾಸ್ಯ ಸಾಮಗಃ. ಈ ಒಂದು ರಾಜಸೂಯ ಯಾಗ ಏನಿದೆ, ಇಂತಹ ಒಂದು ದೊಡ್ಡ ಯಾಗದಲ್ಲಿ ವಿಶ್ವಾಮಿತ್ರ ಋಷಿಗಳು ಹೋತೃಗಳಾಗಿದ್ದಾರೆ. ಬ್ರಹ್ಮಜ್ಞಾನಿಗಳಾದಂತಹ ಜಮದಗ್ನಿ ಋಷಿಗಳು ಅಧ್ವರ್ಯು ಆಗಿದ್ದಾರೆ. ವಸಿಷ್ಠ ಋಷಿಗಳು ಬ್ರಹ್ಮ ಸ್ಥಾನದಲ್ಲಿದ್ದಾರೆ. ಅಯಾಸ್ಯ ಎಂಬ ಋಷಿಗಳು ಉದಾತ್ತೃವಾಗಿದ್ದಾರೆ. ವಿಶ್ವಾಮಿತ್ರೋ ಭವತ್ತಸ್ಮಿನ್ ಹೋತಾಧ್ವರ್ಯುರಥಾತ್ಮವಾನ್ ಜಮದಗ್ನಿರಭೂತ್ ಬ್ರಹ್ಮ ವಸಿಷ್ಠೋ ಅಯಾಸ್ಯ ಸಾಮಗಃ ತಸ್ಮೈ ತುಷ್ಟೋ ದದಾವಿಂದ್ರಃ ಶಾತಕೌಂಭಮಯಂ ರಥಂ ಶುನಶ್ಶೇಪಸ್ಯ ಮಾಹಾತ್ಮ್ಯಂ ಉಪರಿಷ್ಟಾತ್ ಪ್ರಚಕ್ಷತೆ. ಶುನಶ್ಶೇಪನಿಗೆ ಸಂತುಷ್ಟನಾದಂತಹ ದೇವೇಂದ್ರ ಬಂಗಾರದ ರಥವನ್ನ ಕೊಟ್ಟಂತೆ. ಈ ಶುನಶ್ಶೇಪರ ಕಥೆ, ಅವರ ಮಹಿಮೆ, ಅದನ್ನೆಲ್ಲ ಮುಂದೆ ಹೇಳ್ತೇವೆ ಅಂತಾರೆ. ಮುಂದೆ ಇದರಲ್ಲಿ 14ನೇ ಅಧ್ಯಾಯದಲ್ಲಿ ಬರುತ್ತೆ.
ಶುನಶೇಪರ ಕಥೆ ಅದರ ಮುಂದೆ ಹೇಳ್ತೇವೆ ಅಂತ ಅಂದು ಹೇಳಿದ್ದಾರೆ. ಅಲ್ಲೇ ನೋಡೋಣಂತೆ. ಆ ಶುನಶೇಪರಿಗೆ ಸಂತುಷ್ಟರಾಗಿ ದೇವೇಂದ್ರ ಬಂಗಾರದ ರಥವನ್ನ ಅವನಿಗೆ ಕೊಟ್ಟಿದ್ದಾನೆ. ತಸ್ಮೈ ತುಷ್ಟೋ ದದಾವಿಂದ್ರಃ ಶಾತಕುಂಭಮಯಂ ರಥಂ ಶುನಶೇಪಸ್ಯ ಮಾಹಾತ್ಮ್ಯಮುಪರಿಷ್ಟಾತ್ ಪ್ರಚಕ್ಷತೆ. ಸತ್ಯಸಾರಂ ಧೃತಿಂ ದೃಷ್ಟ್ವಾ ಸಭಾರ್ಯಸ್ಯ ಚ ಭೂಪತೇಃ ವಿಶ್ವಾಮಿತ್ರೋ ಭೃಶಂ ಪ್ರೀತೋ ದದಾವಭಿಗತಾಂ ಗತಿಂ. ಹರಿಶ್ಚಂದ್ರ ಮಗನನ್ನ ಬಲಿ ಕೊಡ್ತೇನೆ ಅಂತ ವರುಣದೇವರಿಗೆ ಮಾತು ಕೊಟ್ಟ ನಂತರದಲ್ಲಿ ಅದರಂತೆ ಅವನು ನಡಿಬೇಕು ಅಂತ ತನ್ನ ಸತ್ಯನಿಷ್ಠೆಯನ್ನ ಕೊನೆ ತನಕನೂ ಬಿಡ್ಲಿಲ್ಲ. ಮೊದಲೇ ನನ್ನ ಕೈಯಿಂದ ಆಗೋದಿಲ್ಲ, ಮಗನ ಮೇಲೆ ಪ್ರೀತಿ ಇರೋದ್ರಿಂದ ಬಿಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟಿದ್ರೆ ವರುಣದೇವರು ಆವಾಗ್ಲೇ ಕ್ಷಮ ಮಾಡ್ತಿದ್ರು ಅಂತ ನೋಡಿದ್ವಲ್ಲ. ಹಾಗೆ ಮಾಡದೆ ತನ್ನ ಮಾತಿಗೆ ತಪ್ಪಿ ನಡಿಬಾರದು ಅಂತ ತನ್ನ ಸತ್ಯನಿಷ್ಠೆ ಏನಿತ್ತು ಅದನ್ನ ಎಂಥ ಆಪತ್ಕಾಲದಲ್ಲಿಯೂ ಕೂಡ ಅವನು ಬಿಡ್ಲಿಲ್ಲ ಅನ್ನೋ ಅವನ ಧೈರ್ಯವನ್ನ ನೋಡಿ ವಿಶ್ವಾಮಿತ್ರ ಋಷಿಗಳಿಗೆ ಬಹಳ ಸಂತೋಷ ಆಗ್ತದೆ. ಆ ವಿಶ್ವಾಮಿತ್ರರು ಸಂತುಷ್ಟರಾಗಿ ಅವನಿಗೆ ಉತ್ತಮವಾದ ತತ್ವಜ್ಞಾನವನ್ನು ಅನುಗ್ರಹ ಮಾಡಿದರಂತೆ. ಎಂತಹ ಒಂದು ಕುತರ್ಕಗಳಿಂದಲೂ ಕೂಡ ವಿಚಲಿತವಾಗದೇ ಇರುವಂತಹ ದೃಢವಾದ ತತ್ವಜ್ಞಾನವನ್ನು ಉಪದೇಶ ಮಾಡಿದರಂತೆ. ದದೌ ಅವಿಹತಾಂ ಗತಿಂ ಅಂತ ಹೇಳಿದ್ದಾರೆ. ಅವಿಹತಾಂ ಗತಿಂ ಅಂದ್ರೆ ಯಾವುದೇ ಕುತರ್ಕಗಳಿಂದಲೂ ಕೂಡ ಅಪ್ರತಿಹತವಾದಂತಹ ಶ್ರೇಷ್ಠವಾದ ತತ್ವಜ್ಞಾನ ಅಂತ ಅರ್ಥ ಬರೆದಿದ್ದಾರೆ. ಜ್ಞಾನ, ಗತಿ ಅಂದ್ರೆ ಜ್ಞಾನ ಅಂತ ಇಟ್ಟುಕೊಳ್ಬೇಕು. ವಿಜಯಧ್ವಜ ತೀರ್ಥರು ಇದಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾ ಹೇಳ್ತಾರೆ, ಅವಿಹತಾಂ ಗತಿಂ ಕುತರ್ಕೈ ಅಪ್ರತಿಸಿದ್ಧಾಂ ಗತಿಂ ಜ್ಞಾನ ಲಕ್ಷಣಾಂ ವಿದ್ಯಾಂ. ಎಂತಹ ಕುತರ್ಕಗಳಿಂದಲೂ ಕೂಡ ಅಪ್ರತಿಸಿದ್ಧವಾದಂತಹ ಜ್ಞಾನ ಎಂಬಂತಹ ವಿದ್ಯೆಯನ್ನ, ಗತಿ ಅಂದ್ರೆ ಅಂತಹ ಉತ್ತಮವಾದ ತತ್ವಜ್ಞಾನವನ್ನ ವಿಶ್ವಾಮಿತ್ರ ಋಷಿಗಳು ಇವನಿಗೆ ಉಪದೇಶ ಮಾಡಿದ್ದಾರೆ. ಅವನ ಧೃತಿ, ಸತ್ಯಸಾರಂ ಧೃತಿಂ ದೃಷ್ಟ, ಅವನ ಸತ್ಯದಲ್ಲಿರುವಂತಹ ನಿಷ್ಠೆ ಏನಿತ್ತು ಅದನ್ನ ನೋಡಿ ಸಭಾರ್ಯಸ್ಯ ಪತ್ನಿ ಸಮೇತನಾದಂತಹ ರಾಜ ಹರಿಶ್ಚಂದ್ರ ಏನಿದ್ದಾನೆ ಅವನಲ್ಲಿರ್ತುವಂತಹ ಸತ್ಯನಿಷ್ಠೆಯನ್ನ ನೋಡಿ ಸಂತುಷ್ಟರಾಗಿ ವಿಶ್ವಾಮಿತ್ರ ಋಷಿಗಳು ಅವನಿಗೆ ಅಂತಹ ಉತ್ತಮವಾದ ತತ್ವಜ್ಞಾನವನ್ನ ಅನುಗ್ರಹ ಮಾಡಿದ್ದಾರೆ ಅಂತ. ಇಲ್ಲಿ ಒಂದು ಪ್ರಶ್ನೆ ಬರ್ತದೆ. ಹರಿಶ್ಚಂದ್ರ ಮಗನನ್ನ ಬಲಿ ಕೊಡ್ತೇನೆ ಅಂತ ವರುಣದೇವರಿಗೆ ಮಾತು ಕೊಟ್ಟಿದ್ದ. ಆಮೇಲೆ ಮಗನ ಮೇಲಿನ ಮೋಹದಿಂದ ತಳತಾ ಬಂದ. ಕೊನೆಗೆ ಮತ್ತೊಬ್ಬರ ಮಗುವನ್ನ ಬೆಲೆಗೆ ತಗೊಂಡು ಆ ಮಗುವನ್ನ ಬಲಿ ಕೊಟ್ಟ. ಇದು ಒಂದ್ ರೀತಿ ಕ್ರೌರ್ಯ ಅಂತ ಅನ್ಸೋದಿಲ್ವೇ? ಅದು ಒಂಥರ ವಂಚಕತನ ಆಗ್ಲಿಲ್ವೇ? ತನ್ನ ಮಗನನ್ನ ಬಲಿ ಕೊಡ್ತೇನೆ ಅಂತ ಒಪ್ಪಿಕೊಂಡು ಮತ್ತೊಬ್ಬರ ಮಗನನ್ನ ಬೆಲೆಗೆ ತಗೊಂಡು ಬಲಿ ಕೊಡುವಷ್ಟು ಕ್ರೂರ ಆಗಿದ್ನ ಹರಿಶ್ಚಂದ್ರ? ಅಂತಹ ವಂಚಕನಾಗಿದ್ನ ಅಂತ ಒಂದು ಪ್ರಶ್ನೆ ಬರ್ತದೆ. ಆದ್ರೆ ಯುದ್ಧ ಅಂತನ್ನೋ ಒಂದು ಯಜ್ಞದಲ್ಲಿ ಹೇಗೆ ತನ್ನ ಪ್ರಾಣವನ್ನ ಯುದ್ಧದಲ್ಲಿ ಕಳೆದುಕೊಂಡ್ರೆ ಪುಣ್ಯ ಬರ್ತದೋ ಹಾಗೆ ನರಮೇಧದಲ್ಲಿಯೂ ಕೂಡ ಬಲಿ ಕೊಡೋದು ಒಂದು ಪುಣ್ಯ ಕಾರ್ಯವೇ. ಕ್ಷತ್ರಿಯರಿಗೆ ಯುದ್ಧ ಅನ್ನೋದು ಒಂದು ಯಜ್ಞ. ಆ ಯುದ್ಧ ಯಜ್ಞದಲ್ಲಿ ಯಾರಾದರೂ ವೀರ ಮರಣವನ್ನ ಹೊಂದಿದ್ರೆ ಅವರಿಗೆ ವೀರ ಸ್ವರ್ಗ ಸಿಗ್ತದೆ. ಯುದ್ಧದಲ್ಲಿ ಯುದ್ಧ ಮಾಡ್ತಾ ಪ್ರಾಣ ತ್ಯಾಗ ಮಾಡಿದ್ರೆ ವೀರ ಮರಣ, ವೀರ ಸ್ವರ್ಗ, ಅದೊಂದು ಒಳ್ಳೆ ಪುಣ್ಯ ಕಾರ್ಯ ಅದು. ಹಾಗೆ ನರಮೇಧದಲ್ಲಿ ಬಲಿ ಕೊಡೋದು ಕೂಡ ಒಂದು ಒಳ್ಳೆ ಪುಣ್ಯ ಕೆಲಸ.
ಪಾಪದ ಕೆಲಸ ಆಗಿದ್ರೆ ಮಾತ್ರ ಅದು ಕ್ರೌರ್ಯ ಅಂತ ಅನಿಸ್ತದೆ. ಇದು ಒಂದು ಪುಣ್ಯ ಕಾರ್ಯ, ಆದ್ರಿಂದ ಕ್ರೌರ್ಯ ಅಲ್ಲ. ಇನ್ನು ವಂಚನೆ ಆಯ್ತಲ್ಲ, ತನ್ನ ಮಗನನ್ನ ಬಲಿ ಕೊಡ್ತೇನೆ ಅಂತ ಮಾತು ಕೊಟ್ಟು ಅದಕ್ಕೆ ತಪ್ಪಿದಂತೆ ಆಯ್ತಲ್ವಾ. ಮತ್ತೊಬ್ಬರ ಮಗನನ್ನ ಬಲಿ ಕೊಟ್ರೆ ವಂಚನೆ ಮಾಡಿದೆ ಹಂಗಾಯ್ತು, ಅಸತ್ಯವೇ ಆಯ್ತಲ್ಲ. ಇದು ಸತ್ಯ ಹೇಗಾಯ್ತು? ಸತ್ಯ ಹರಿಶ್ಚಂದ್ರ ಹೇಗಾದ ಇವನು? ತನ್ನ ಮಗನನ್ನ ಬಲಿ ಕೊಡ್ಲಿಲ್ಲ, ಇವನು ಬೇರೆ ಮಗನನ್ನ ತಗೊಂಡು ಬಂದು ಬಲಿ ಕೊಟ್ಟದ್ರಿಂದ ಅಸತ್ಯ ಆಗೋದಿಲ್ವಾ ಅಂತ ಒಂದು ಪ್ರಶ್ನೆ ಉಳಿತದೆ. ಅದೂ ಕೂಡ ತಪ್ಪಲ್ಲ. ಯಾಗದಲ್ಲಿ, ಶಾಸ್ತ್ರದಲ್ಲಿ, ವೇದದಲ್ಲೇ ಸೋಮಯಾಗಕ್ಕೆ ಅಂತ ಸಂಕಲ್ಪ ಮಾಡಿ ಸೋಮ ಸಿಗದೇ ಇದ್ದಾಗ ಪೂತಿಕಾದಿಂದ ಯಾಗ ಮಾಡಬಹುದು ಅಂತ ವೇದದಲ್ಲೇ ಇದೆ. ಸೋಮಾಭಾವೇ ಪೂತಿಕಾಗ್ರಹಣಂ ಅಂತ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥದ್ದಿದು. ಸೋಮಯಾಗವನ್ನು ಮಾಡ್ತೇವೆ ಅಂತ ಸಂಕಲ್ಪ ಮಾಡಿ ಸೋಮಯಾಗಕ್ಕೆ ಎಲ್ಲ ಸಿದ್ಧತೆಯನ್ನು ನಡೆಸಿ ಒಂದ್ ವೇಳೆ ಸೋಮ ಸಿಗಲಿಲ್ಲ ಅಂದ್ರೆ, ಸೋಮರಸ ಅದು, ಆ ಸೋಮ ಸಿಗಲಿಲ್ಲ ಅಂದ್ರೆ ಪೂತಿಕಾ ಗ್ರಹಣ ಮಾಡಿ ಯಾಗ ಮಾಡಬಹುದು ಅಂತ ವೇದದಲ್ಲೇ ಇದೆ. ಸೋಮಾಭಾವೇ ಪೂತಿಕಾಗ್ರಹಣಂ ಅಂತ. ಹಾಗೆ ತನ್ನ ಮಗನನ್ನ ಬಲಿ ಕೊಡ್ಲಿಕ್ಕೆ ತಂದೆಗೆ ಸಾಧ್ಯವಾಗದೇ ಇದ್ದಾಗ ಮತ್ತೊಬ್ಬರ ಮಗನನ್ನ ಪ್ರತಿನಿಧಿಯಾಗಿ ಬಲಿ ಕೊಡೋದು ಕೂಡ ವೇದ ಸಮ್ಮತವೇ. ಈ ರೀತಿ ಮಾಡಿದ್ದನ್ನ ಸ್ವತಃ ವರುಣದೇವರೇ ಒಪ್ಪಿಕೊಂಡಿದ್ದಾರೆ. ವರುಣದೇವರಿಗೆ ಅವನು ಬಲಿ ಕೊಡ್ತೇನೆ ಅಂತ ಒಪ್ಪಿಕೊಂಡವನು. ಆ ರೀತಿ ಮಾಡಿದ್ದಾಗ ತನ್ನ ಮಗನನ್ನ ಬಿಟ್ಟು ಬೇರೆ ಮತ್ತೊಬ್ಬ ಮಗುವನ್ನ ಕೊಟ್ಟದ್ದನ್ನ ವರುಣದೇವರೇ ಒಪ್ಪಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಕ್ಷತ್ರಿಯ ಪಶುವಿಗಿಂತ ಬ್ರಾಹ್ಮಣ ಪಶು ಇನ್ನೂ ಶ್ರೇಷ್ಠ. ಹಾಗಾಗಿ ತನ್ನ ಮಗ ರೋಹಿತ ಕ್ಷತ್ರಿಯ ಪಶು ಆಗ್ತಿದ್ದ. ಅದಕ್ಕಿಂತ ಬಹಳ ಶ್ರೇಷ್ಠವಾಯಿತು ಇದು ಅಜೀಗರ್ತಿ ಮುನಿಗಳ ಮಗ ಶುನಶ್ಶೇಪ, ಬ್ರಾಹ್ಮಣ ಪಶು ಬಹಳ ಶ್ರೇಷ್ಠ ಅಂತ ವರುಣದೇವರು ಇನ್ನೂ ಹೆಚ್ಚು ಸಂತೋಷ ಆಯ್ತಂತವರಿಗೆ. ಇದನ್ನು ವೇದದಲ್ಲೇ ಹೇಳಿದ್ದಾರೆ, ಕ್ಷತ್ರಿಯಾತ್ ಬ್ರಾಹ್ಮಣೋ ಭೂಯಾನ್ ಅಂತ. ಸತ್ಯ ಅಂದ್ರೆ ಬರೇ ಹೇಳಿದಂತೆ ನಡೆಯೋದು ಮಾತ್ರ ಅಲ್ಲ, ಯತ್ ಸತಾಂ ಹಿತಂ ತತ್ ಸತ್ಯಂ ಅಂತ. ಸಜ್ಜನರಿಗೆ ಯಾವುದು ಹಿತಕರವೋ ಅದು ಸತ್ಯ ಅಂತ ಸತ್ಯದ ಒಂದು ಅರ್ಥ ಇದೆ. ವರುಣನಂತಹ ದೇವೋತ್ತಮನಾದವ ಅವನಿಗೆ ಹೆಚ್ಚಿನ ಸಂತೋಷವನ್ನು ಕೊಡೋದೇನಿದೆ ಅದೇ ನಿಜವಾದ ಸತ್ಯ. ಹಾಗಾಗಿ ಈ ರಾಜಸೂಯ ಯಾಗದಲ್ಲೇನೆ ದಕ್ಷಿಣೆಯ ನೆಪದಿಂದ ಹರಿಶ್ಚಂದ್ರನ ರಾಜ್ಯವನ್ನ ಪೂರ್ತಿ ಕಸ್ಕೊಂಡು ಅವನ ಹೆಂಡತಿ ಮಕ್ಕಳನ್ನೆಲ್ಲ ಮಾರಾಟ ಮಾಡುವಂತೆ ಅವನನ್ನ ಪೀಡಿಸಿ ಸತ್ಯ ಪರೀಕ್ಷೆಯನ್ನ ವಿಶ್ವಾಮಿತ್ರರು ಮಾಡಿದರು. ಆ ಸತ್ಯನಿಷ್ಠೆಗೆ ಒಲಿದು ವಿಶ್ವಾಮಿತ್ರರು ಅವನಿಗೆ ಉಪದೇಶವನ್ನ ಕೊಟ್ಟಿದ್ದು. ಅವನು ಎಂಥ ಸತ್ಯನಿಷ್ಠನಾಗಿದ್ದಾನೆ ಅನ್ನೋದನ್ನ ಪರೀಕ್ಷೆ ಮಾಡಿದರು ಅವರು. ಆ ಎಲ್ಲ ಪರೀಕ್ಷೆಯಲ್ಲಿಯೂ ಕೂಡ ಅವನು ತೇರ್ಗಡೆಯನ್ನ ಪಡ್ಕೊಂಡ. ಅದನ್ನ ಕಂಡು ಬಹಳ ಸಂತೋಷದಿಂದ ವಿಶ್ವಾಮಿತ್ರ ಋಷಿಗಳು ತತ್ವೋಪದೇಶವನ್ನ ಮಾಡಿದ್ದಾರೆ. ಸತ್ಯಸಾರಂ ಧೃತಿಂ ದೃಷ್ಟ್ವಾ ಸಭಾರ್ಯಸ್ಯ ಚ ಭೂಪತೇಃ ವಿಶ್ವಾಮಿತ್ರೋ ಭೃಶಂ ಪ್ರೀತೋ ಅವಿಹತಾಂ ಗತಿಂ ವನಪೃಥಿವ್ಯಾಂ ತಾಮದ್ಭಿಸ್ತೇಜಸಾಂಭೋ ನಿಲೇನ ತತ್ ಖೇವಾಯುಂ ಧಾರಯಂಸ್ತಚ್ಚ ಶಬ್ದಾದೌ ತನ್ಮಹಾತ್ಮನಿ ತಸ್ಮಿನ್ ಜ್ಞಾನಕಲಾಂ ಧ್ಯಾತ್ವಾ ತಯಾ ಜ್ಞಾನಂ ವಿನಿರ್ದಹನ್ ಹಿತ್ವಾ ತಾಂ ಸ್ವೇನ ಭಾವೇನ ನಿರ್ವಾಣ ಸುಖ ಸಂವಿದಾ ಅನಿರ್ದೇಶ್ಯ ಪ್ರತರ್ಕೇಣ ತಸ್ಥೋ ವಿಧ್ವಸ್ತ ಬಂಧನಃ. ಮುಂದೆ ಈ ಹರಿಶ್ಚಂದ್ರ ಪ್ರಾಣೋತ್ಕ್ರಮಣ ಮಾಡುವ ಸಮಯದಲ್ಲಿ ಲಯ ಚಿಂತನೆಯನ್ನ ಮಾಡಿದ. ಹೇಗೆ ಅನ್ನೋದನ್ನ ಹೇಳಿದ್ದಾರೆ. ಅನ್ನವನ್ನ ಪೃಥ್ವಿಯಲ್ಲಿ ಲಯ ಚಿಂತನೆ ಮಾಡಿದ, ಪೃಥ್ವಿಯನ್ನ ಜಲದಲ್ಲಿ, ಜಲವನ್ನ ತೇಜಸ್ಸಿನಲ್ಲಿ, ತೇಜಸ್ಸನ್ನ ವಾಯುವಿನಲ್ಲಿ, ವಾಯುವನ್ನ ಆಕಾಶದಲ್ಲಿ, ಆಕಾಶವನ್ನ ಅಹಂಕಾರದಲ್ಲಿ, ಅಹಂಕಾರವನ್ನ ಮಹತ್ತತ್ವದಲ್ಲಿ, ಮಹತ್ತತ್ವವನ್ನ ಅವ್ಯಕ್ತ ತತ್ವದಲ್ಲಿ ಲಯ ಹೊಂದೋದು ಅಂತ ಈ ರೀತಿ ಧ್ಯಾನವನ್ನ ಮಾಡುತ್ತಾ ಎಲ್ಲಾ ತತ್ವಗಳ ಮುಖ್ಯ ನಿಯಾಮಕನಾಗಿರ್ತಕ್ಕಂತಹ ಭಗವಂತನಲ್ಲಿ ಸ್ವಯೋಗ್ಯವಾದ ಜ್ಞಾನಾದಿ ಗುಣಾಂಶಗಳನ್ನ ಧ್ಯಾನ ಮಾಡಿ ಭಗವಂತನನ್ನ ಪ್ರತ್ಯಕ್ಷ ಮಾಡಿಕೊಂಡು ಆ ಅಪರೋಕ್ಷದಿಂದ ಲಿಂಗ ಶರೀರವನ್ನು ಕೂಡ
ಸುಟ್ಟು ನಾಶ ಮಾಡಿಕೊಂಡು ಅವಿದ್ಯಾ ಬಂಧನದಿಂದ ಮುಕ್ತನಾದ. ಹೀಗೆ ಪ್ರಾಕೃತ ಶರೀರದಿಂದ ಸಿಗದೇ ಇರುವಂತಹ ಸ್ವರೂಪ ಸುಖ ಜ್ಞಾನಯುಕ್ತವಾದಂತಹ ಒಂದು ಲೋಕವನ್ನ ಪಡೆದ. ಅದನ್ನ ಸಾಂತಾನಿಕ ಲೋಕದಲ್ಲಿ ಅವನು ಸ್ವರೂಪದಿಂದ ಇದ್ದು ಜೀವನ್ಮುಕ್ತನಾಗಿ ನಿಂತ ಅಂತ ಹೇಳಿದ್ದಾರೆ. ಅದನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತೆ. ಅನಿರ್ದೇಶ್ಯ ಅಪ್ರತರ್ಕ್ಯ. ಅದನ್ನ ಆಲೋಚನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ, ಹೇಳಲಿಕ್ಕೂ ಸಾಧ್ಯ ಇಲ್ಲ. ಅಂತಹ ತನ್ನ ಸ್ವರೂಪದಿಂದ ತಾನು ಸಾಂತಾನಿಕ ಲೋಕಗಳಲ್ಲಿ ಜೀವನ್ಮುಕ್ತನಾಗಿ ನಿಂತ ವಿಶ್ವಾಮಿತ್ರ ಅಂತ ಇದು ಹರಿಶ್ಚಂದ್ರ ಅಂತ ಹೇಳಿದ್ದಾರೆ. ಈ ರೀತಿ ಹರಿಶ್ಚಂದ್ರನ ಕಥೆಯನ್ನ ಹೇಳಿ ಈ ಅಧ್ಯಾಯವನ್ನ ಮುಗಿಸ್ತಾ ಇದ್ದಾರೆ. ಮನ ಪೃಥಿವ್ಯಾಂ ತಾಮದ್ಭಿಸ್ತೇಜಸಾಂಭೋ ನಿಲೇನ ತತೆ ಹೇ ವಾಯುಂ ಧಾರಯಂಸ್ತಚ್ಚ ಶಬ್ದಾದೋ ತನ್ಮಹಾತ್ಮನಿ ತಸ್ಮಿನ್ ಜ್ಞಾನಕಲಾಂ ಧ್ಯಾತ್ವಾ ತಯಾ ಜ್ಞಾನಂ ವಿನಿರ್ದಹನ್ ಹಿತ್ವಾ ತಾಂ ಸ್ವೇನ ಭಾವೇನ ನಿರ್ವಾಣ ಸುಖ ಸಂವಿದ ಅನಿರ್ದೇಶ್ಯ ಪ್ರತರ್ಕೇಣ ತಸ್ಥೋ ವಿಧ್ವಸ್ತ ಬಂಧನಃ. ಇತಿ ಶ್ರೀಮದ್ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಅಷ್ಟಾದಶ ಸಾಹಸ್ರ್ಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ನವಮ ಸ್ಕಂಧೆ ಸಪ್ತಮೋಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು. ಇಲ್ಲಿಗೆ ನವಮ ಸ್ಕಂದದಲ್ಲಿ 7ನೇ ಅಧ್ಯಾಯ ಮುಗಿತು. ಗುರುಗಳೇ, ಈಗ ಹರಿಶ್ಚಂದ್ರ ಪುತ್ರ ಬೇಕು ಅನ್ನೋ ಕಾರಣಕ್ಕೆ ಪುತ್ರನ ತಗೊಂಡು ಬಲಿ ಕೊಡ್ತೀನಿ ಅನ್ನೋ ಒಂದು ಇದನ್ನ ಮಾಡ್ಬೋದಾಗಿತ್ತ? ಬರೀ ಪುತ್ರನ ಬೇಡಿದ್ರೆ ಕೊಡ್ತಿರ್ಲಿಲ್ವಾ? ಅದೇ ಒಂದು ವಿಶೇಷ. ಒಂದು ಹರಿಶ್ಚಂದ್ರನ ಕಥೆಯಲ್ಲಿ ಅದೇ ವಿಶೇಷ. ಅವನು ಬಲಿ ಕೊಟ್ಟು ಯಾಗ ಮಾಡ್ತೇನೆ ಅಂತ ಅಂದ್ರೆ ಅವನಿಗೆ ದೇವರ ಪ್ರೇರಣೆನೆ ಹಾಗಿತ್ತು. ಅದನ್ನ ನಾವು ಹಿಂದೆನೆ ವಿಚಾರ ಮಾಡ್ತೀವಿ ಒಂದ್ಸಲ. ಬಲಿ ಕೊಡೋದಾದ್ರೆ ಮಗನ್ನ ಬೇಡ್ಬೇಕು ಯಾಕಾಗಿತ್ತು? ಅವನು ತನ್ನ ಮಗ ಬೇಕು ಅಂತ ಅಪೇಕ್ಷೆ ಪಟ್ಟು ಅವನು ವರುಣದೇವರ ಹತ್ರ ಪ್ರಾರ್ಥನೆ ಮಾಡಿದ್ದ. ಮಗ ಹುಟ್ಟಿದಾಗ ಬಲಿ ಕೊಡ್ತೇನೆ ಅಂತ ಅನ್ನೋದಾದ್ರೆ ಮಗನನ್ನ ಬೇಡ್ಬೇಕು ಯಾಕಾಗಿತ್ತು? ಏನು ಉಪಯೋಗ ಏನು ಅಂತನ್ನೋ ಪ್ರಶ್ನೆಗೆ ಅವನಿಗೆ ಹೇಗಾದ್ರೂ ಮಾಡಿ ಈಗ ಮಗನನ್ನ ಪಡ್ಕೊಂಡ್ಬಿಡೋಣ, ಮುಂದೆ ದೇವ್ರು ನೋಡ್ಕೊಳ್ತಾನೆ ಅನ್ನೋ ಒಂದು ನಂಬಿಕೆ ಅವನಿಗಿತ್ತು. ನನ್ನ ಮಗ ನನಗೆ ಉಳಿತಾನೆ ಅನ್ನೋ ನಂಬಿಕೆ ಅವನಿಗೆ ಇತ್ತು. ಹೇಗಾದ್ರೂ ಒಂದು ಮಾಡೋಣ, ಸದ್ಯಕ್ಕಂತೂ ಕೇಳ್ಕೊಂಡ್ಬಿಡೋಣ ಅಂತ. ಅದು ಹಾಗೆ ನಡೀತು. ಆ ಒಂದು ನಂಬಿಕೆ ಒಳಗಿಂದು ಅದೇನಂತಾರೆ ಇಂಟ್ಯೂಷನ್ ಅಂತೀವಲ್ಲ, ಅದು ಒಬ್ಬೊಬ್ಬರಿಗಿರ್ತದೆ. ಅದು ನನಗೆ ಹೀಗಾಗೆ ಆಗ್ತದೆ ಅನ್ನೋ ನಂಬಿಕೆ ಒಳಗಿರ್ತದೆ. ಅದು ಹೇಗೆ ಏನು ಅನ್ನೋ ಮುಂದೆ ದೇವ್ರು ನೋಡ್ಕೊಳ್ತಾನೆ. ಅಂತೂ ಆಗ್ತದೆ, ನನಗೆ ನನ್ನ ಮಗ ಅಂತೂ ಉಳಿತಾನೆ ಅನ್ನೋ ನಂಬಿಕೆ ಅವನಿಗಿತ್ತು. ಅದಕ್ಕೆ ಅವನು ಹಾಗೆ ಕೇಳ್ಕೊಂಡ. ಅದು ಹಾಗೆ ನಡೀತು ಮುಂದೆ. ಸರಿ ಗುರು. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ನಮಸ್ಕಾರ ನಮಸ್ಕಾರ ಗುರುಗಳೇ. ನರಬಲಿ ಕೊಡೋದು ಒಂದು ಆ ಕಾಲದಲ್ಲಿ ಒಂದು ಪ್ರಾಕ್ಟೀಸ್ ಇದ್ದಿದೆಯಾ? ಹೌದು, ಇತ್ತು ಅಂತ ಗೊತ್ತಾಗತ್ತೆ ಇದರಿಂದ ನೋಡಿದ್ರೆ. ಚಾಂಡೋಕಿಲಿ ಬರ್ತಾ ಇದ್ದಾರೆ ನರಬಲಿ, ಆಮೇಲೆ ಒಂದು ಆಡು ಇದೆಲ್ಲ ಬಂದು ಒಂದು ಮಾತು ಚಾಂಡೋಕಿಲಿ ಬರ್ತೇನೆ. ಅದಕ್ಕೆ ಒಂದು ದೃಷ್ಟಾಂತ, ನರಬಲಿಯ ಒಂದು ದೃಷ್ಟಾಂತ ಅವ್ರು ನರಬಲಿ ಕೊಟ್ಟು ಅದಕ್ಕೆ ಆಮೇಲೆ ಸ್ವೀಕಾರವೂ ಮಾಡ್ತಾರ್ಯಾ? ಇಲ್ಲ, ಅದಕ್ಕೆಲ್ಲ ಬೇರೆ ಇದು ಇರುತ್ತೆ. ಪ್ರತಿನಿಧಿ ಅಂತ ಹೇಳಿ ಬೇರೆ ಏನಾರ ಇರ್ತದೆ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಹರೇ ನಮಃ. ಶ್ರೀಕೃಷ್ಣ.